ಭಾರತ್ ಬಂದ್ನ ಎರಡನೇ ದಿನ ಬೆಂಗಳೂರಿನಲ್ಲಿ ಕಿಡಿಗೇಡಿಗಳು ತಮ್ಮ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಬೆಂಗಳೂರಿನಲ್ಲಿ ಈವರೆಗೆ ಒಟ್ಟು 35 ಬಿಎಂಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ಕಲ್ಲು ತೂರಾಟದಿಂದ ಹಾನಿಯನ್ನ ತಡೆಯಲು ಸದ್ಯಕ್ಕೆ ಬಿಎಂಟಿಸಿ ಬಸ್ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಭಾರತ್ ಬಂದ್ನ ಎರಡನೇ ದಿನವಾದ ಇಂದು ಸಾಕಷ್ಟು ಕಡೆಗಳಲ್ಲಿ ಅಟ್ಯಾಕ್ ಮಾಡಲಾಗ್ತಾ ಇದೆ. ಮೊದಲ ದಿನ ನಿನ್ನೆಯಷ್ಟೇ ಎಲ್ಲವೂ ಸೈಲೆಂಟ್ ಆಗಿತ್ತು. ಆದ್ರೆ ಇವತ್ತು ಕಲ್ಲು ತೂರಾಟವನ್ನ ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳು. ಈ ನಿಟ್ಟಿನಲ್ಲಿ ಕಲ್ಲು ತೂರಾಟದಿಂದ ಹಾನಿಯನ್ನ ತಡಿಲೇಬೇಕಾಗಿದೆ ಬಿಎಂಟಿಸಿ. ಹಾಗಾಗಿ ಬಸ್ ಸಂಚಾರವನ್ನ ಸ್ಥಗಿತಗೊಳಿಸಲಾಗ್ತಾ ಇದೆ. ಭಾರತ್ ಬಂದ್ನ ಎರಡನೇ ದಿನ ಬೆಂಗಳೂರಿನಲ್ಲಿ ಕಿಡಿಗೇಡಿಗಳು ತಮ್ಮ ವಿಕೃತಿಯನ್ನ ಮೆರಿತಾ ಇದ್ದಾರೆ, ಅಟ್ಟಹಾಸವನ್ನ ತೋರಿಸ್ತಾ ಇದ್ದಾರೆ. ಒಟ್ಟು 35 ಬಿಎಂಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ಇದರ ಪರಿಣಾಮವಾಗಿ ಸಾಕಷ್ಟು ಬಿಎಂಟಿಸಿ ಬಸ್ಗಳ ಮುಂದ್ಗಡೆ ಗಾಜು ಪುಡಿ ಪುಡಿಯಾಗಿರೋ ದೃಶ್ಯಗಳನ್ನು ಕೂಡ ನಾವು ಆಗ್ಲೇ ನೋಡ್ತಾ ಇದ್ವಿ. ಈಗ ಕಲ್ಲು ತೂರಾಟದಿಂದ ಹಾನಿಯನ್ನ ತಡಿಲೇಬೇಕಾಗಿದೆ. ಈ ನಿಟ್ಟಿನಲ್ಲಿ ಬಿಎಂಟಿಸಿ ಬಸ್ ಸಂಚಾರವನ್ನ ಸದ್ಯದ ಮಟ್ಟಿಗೆ ಸ್ಥಗಿತಗೊಳಿಸಲಾಗಿದೆ. ಇದರಿಂದಾಗಿ ಸಹಜವಾಗಿಯೇ ಪ್ರಯಾಣಿಕರು ಕೂಡ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಪ್ರಯಾಣಿಕರು ಕೂಡ ಪರದಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 35 ಬಿಎಂಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ಆ ದೃಶ್ಯಗಳನ್ನ ನೀವೀಗ ಸುವರ್ಣ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿದೆ ಗಾಜಿನ ಸ್ಥಿತಿ ಅನ್ನೋದು ಕೂಡ ಕಾಣಿಸ್ತಾ ಇದೆ ನಮ್ಗೆ. ಅಂದ್ರೆ ಕಿಡಿಗೇಡಿಗಳು ಎಷ್ಟರ ಮಟ್ಟಿಗೆ ತಮ್ಮ ವಿಕೃತಿಯನ್ನ ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ಕೆಎಸ್ಆರ್ಟಿಸಿ ಸೇರಿದಂತೆ ಒಟ್ಟು 47 ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಸಂಪೂರ್ಣವಾಗಿ ಗಾಜಿನ ಸ್ಥಿತಿಯನ್ನ ನಾವೀಗ ನೋಡ್ತಾ ಇದ್ದೀವಿ. ಸಾಕಷ್ಟು ಕಡೆಗಳಲ್ಲಿ ಒಟ್ಟು 47 ಬಸ್ಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಈಗ ಯಾರು ಕಿಡಿಗೇಡಿಗಳು ಅನ್ನೋದು ಗೊತ್ತಾದ್ರೆ ಪೊಲೀಸರು ಕಠಿಣವಾದ ಕ್ರಮವನ್ನ ಕೈಗೊಳ್ಳಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿಭಟನಾಕಾರರು ಹೇಳ್ತಾ ಇದ್ರು, ನಮ್ಮ ಯಾರ ಬೆಂಬಲ ಕೂಡ ಇವರಿಗಿಲ್ಲ, ನಾವು ಯಾರನ್ನು ಕೂಡ ಪ್ರೋತ್ಸಾಹಿಸೋದಿಲ್ಲ, ಇಂತಹ ಕಿಡಿಗೇಡಿಗಳಿಗೆ ಪ್ರೋತ್ಸಾಹ ಇಲ್ಲ ಅಂತ ಹೇಳಿ. ಹಾಗಾದ್ರೆ ಯಾರು ಇಂತಹ ಕೃತ್ಯವನ್ನ ಎಸಗ್ತಾ ಇದ್ದಾರೆ, ಅವರ ಸುಳಿವನ್ನ ಪೊಲೀಸರು ಕಂಡು ಹಿಡಿಯಲೇಬೇಕಾಗತ್ತೆ. ಒಂದಿಬ್ಬರಿಗೆ ಸ್ವಲ್ಪ ಕಠಿಣ ರೀತಿಯಲ್ಲಿ ಶಿಕ್ಷೆಯನ್ನ ಕೊಟ್ರೆ ಇನ್ನೊಬ್ರು ಮಾಡುವಾಗ ಸಹಜವಾಗಿ ಯೋಚನೆಯನ್ನ ಮಾಡ್ತಾರೆ. ಕಲ್ಲು ತೂರಾಟ ನಡೆಸೋಕ್ಕೂ ಮೊದಲು ಯೋಚನೆಯನ್ನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇದು ನಿಮ್ಮ ಆಸ್ತಿಯಲ್ಲ, ಎಲ್ಲ ಸಾರ್ವಜನಿಕರ ಆಸ್ತಿ. ರಾಜ್ಯದ ಹಲವು ಕಡೆಗಳಲ್ಲಿ 12 ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿದೆ. ಬಳ್ಳಾರಿ, ರಾಮನಗರ, ನೆಲಮಂಗಲದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಬಸ್ ಸಂಚಾರವನ್ನ ತಾತ್ಕಾಲಿಕವಾಗಿ ಸಿಬ್ಬಂದಿ ತಡೆ ಹಿಡಿದಿದ್ದಾರೆ. ಬಳ್ಳಾರಿ, ರಾಮನಗರ, ಬೆಂಗಳೂರು, ನೆಲಮಂಗಲದಲ್ಲಿ ಕೂಡ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಲೇಬೇಕಾಗುತ್ತೆ. ಈ ಉದ್ದೇಶವನ್ನ ಇಟ್ಟುಕೊಂಡಿರುವ ಸಿಬ್ಬಂದಿ ಈಗ ಬಸ್ ಸಂಚಾರವನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ಬಳ್ಳಾರಿ, ರಾಮನಗರ, ನೆಲಮಂಗಲದಲ್ಲೂ ಕೂಡ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಇದರಿಂದಾಗಿ ತೊಂದರೆ ಆಗ್ತಾ ಇರೋದು ಪ್ರಯಾಣಿಕರಿಗೆ, ನಷ್ಟ ಆಗ್ತಾ ಇರೋದು ಎಲ್ಲ ಸಾರ್ವಜನಿಕರಿಗೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಸ್ ಸಂಚಾರವನ್ನ ಸಿಬ್ಬಂದಿ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ಹಾಗಾಗಿ ಯಾವುದೇ ಬಸ್ಗಳು ಕೂಡ ಸದ್ಯಕ್ಕೆ ಸಂಚರಿಸ್ತಾ ಇಲ್ಲ. ಇದರಿಂದಾಗಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ಬಳ್ಳಾರಿ, ರಾಮನಗರ, ನೆಲಮಂಗಲದಲ್ಲೂ ಕೂಡ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಮಾಡಿರುವ ದೃಶ್ಯಗಳನ್ನ ಸುವರ್ಣ ನ್ಯೂಸ್ ಸ್ಕ್ರೀನ್ ಮೇಲೆ ನೀವೀಗ ನೋಡ್ತಾ ಇದ್ದೀರಾ. 4 ವೋಲ್ವೋ 8 ಕರ್ನಾಟಕ ಸಾರಿಗೆ ಬಸ್ಗಳು ಬೆಂಗಳೂರಿನಲ್ಲಿ ಜಖಮಾಗಿದ್ದಾವೆ. ಸಾಕಷ್ಟು ಬಿಎಂಟಿಸಿ ಬಸ್ಗಳು ಬೆಂಗಳೂರಿನಲ್ಲಿ ಜಖಮಾಗಿದ್ದಾವೆ. ಅಷ್ಟೇ ಅಲ್ಲ, ಬಳ್ಳಾರಿ, ರಾಮನಗರ, ನೆಲಮಂಗಲದಲ್ಲೂ ಕೂಡ ಅನೇಕ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಮಾಡುವಂತಹ ಅಧಿಕಾರ ಯಾರಿಗೂ ಕೂಡ ಯಾರೂ ಕೊಟ್ಟಿಲ್ಲ. ಈ ನಿಟ್ಟಿನಲ್ಲಿ ಈ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲೇಬೇಕಾಗತ್ತೆ. ಇದು ಸಾರ್ವಜನಿಕರಿಗೆ ಆಗ್ತಾ ಇರುವಂತಹ ನಷ್ಟ. ಬೆಂಗಳೂರು, ರಾಮನಗರ, ಬಳ್ಳಾರಿಯ ದೃಶ್ಯಗಳನ್ನ ನೀವೀಗ ಸುವರ್ಣ ನ್ಯೂಸ್ ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಾ. ಬೆಂಗಳೂರು ಮಾತ್ರ ಅಲ್ಲ, ರಾಮನಗರ, ಬಳ್ಳಾರಿ, ನೆಲಮಂಗಲದಲ್ಲೂ ಕೂಡ ಸಾಕಷ್ಟು ಒಟ್ಟು 47 ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಕಿಡಿಗೇಡಿಗಳು. ಬಂದ್ ಮಧ್ಯೆಯೇ ಕಿಡಿಗೇಡಿಗಳು ತಮ್ಮ ಅಟ್ಟಹಾಸವನ್ನ ಮೆರೆದಿದ್ದಾರೆ. ನಿನ್ನೆ ಆಲ್ಮೋಸ್ಟ್ ಶಾಂತ ರೀತಿಯಲ್ಲಿ ಎಲ್ಲಾನು ಸಾಗ್ತಾ ಇತ್ತು. ಹಾಗಾಗಿ ಇವತ್ತು ಕೂಡ ಎಲ್ಲವೂ ಶಾಂತ ರೀತಿಯಲ್ಲೇ ಸಾಗುತ್ತೆ ಅಂತ ಹೇಳಿ ಪೊಲೀಸ್ ಇಲಾಖೆ ಕೂಡ
ಅಂದುಕೊಳ್ಳುವಷ್ಟರಲ್ಲಿಯೇ ಬೆಳಗ್ಗೆಯಿಂದಲೇ ಆರಂಭವಾಗಿದೆ ಕಿಡಿಗೇಡಿಗಳ ಆರ್ಭಟ. ಬಳ್ಳಾರಿಯಲ್ಲಿ 3 ಕಡೆಗಳಲ್ಲಿ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ರಾಮನಗರದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ, ಬೆಂಗಳೂರಿನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಈ ರೀತಿಯಾಗಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಕಿಡಿಗೇಡಿಗಳು ತಮ್ಮ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಇನ್ನು ಬಳ್ಳಾರಿಯ ಚಿತ್ರಣ ಹೇಗಿದೆ ಅನ್ನುವಂತಹ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ನರಸಿಂಹಮೂರ್ತಿ, ಬಳ್ಳಾರಿಯ ಪ್ರಮುಖವಾಗಿ 3 ಕಡೆಗಳಲ್ಲಿ ಕಲ್ಲು ತೂರಾಟ ನಡೆದಿದೆ. ಸದ್ಯಕ್ಕೆ ಅಲ್ಲಿನ ಚಿತ್ರಣ ಹೇಗಿದೆ? ಪ್ರಯಾಣಿಕರು ಏನ್ ಹೇಳ್ತಾ ಇದ್ದಾರೆ? ಹೌದು ಸಮೀರಾ, ಈಗಾಗಲೇ ಇದಂತೆ ನಿನ್ನೆ ಸಂಪೂರ್ಣವಾಗಿ ಯಶಸ್ವಿಯಾಗಿರುವಂತ ಬಂದ್ ಇಂದು ಕೂಡ ಬಳ್ಳಾರಿ ಜಿಲ್ಲೆಯಾದ್ಯಂತ ಮುಂದುವರಿದೆ ಅಂತ ಕೂಡ ಇಲ್ಲಿ ಹೇಳಬಹುದಾಗಿದೆ. ಯಾಕಂದ್ರೆ ನಿನ್ನೆ ರಾತ್ರಿ 3-4 ಬಸ್ಗಳಿಗೆ ಅಂದ್ರೆ ಬೇಡ ಅಂತಂದ್ರು ಕೂಡ ಅಂದ್ರೆ ಪ್ರತಿಭಟನೆ ಇದೆ, ಬಸ್ ಅನ್ನು ಬಿಡಬೇಡ ಅಂತ ಹೇಳಿದ್ರು ಕೂಡ ಪ್ರತಿಭಟನೆಕಾರರು ಕೆಲವು ಬಸ್ಗಳನ್ನ ಡಿಪೋದವ್ರು ಬಿಟ್ಟಿದ್ರು. ಹೀಗಾಗಿ 4 ಬಸ್ಗಳಿಗೆ ಕಲ್ಲು ತೂರಾಟ ಮಾಡೋ ಮೂಲಕ ಏನು ಪ್ರತಿಭಟನೆ ಕಾವು ಮತ್ತಷ್ಟು ಜೋರು ಮಾಡಿದ್ರು ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಆದ್ರೆ ಪ್ರತಿಭಟನಾಕಾರರ ಪ್ರಕಾರ ಇದು ಯಾರೋ ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಕೃತ್ಯವಾಗಿದೆ, ನಾವು ಇದಕ್ಕೆ ಯಾವುದಕ್ಕೂ ಸಪ್ಪು ಹಾಕೋದಿಲ್ಲ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ತಾವಿಲ್ಲಿ ನನ್ನ ಬಲಭಾಗದಲ್ಲಿ ನೋಡ್ತಾ ಇರ್ಬೋದು, ಇಂದು ಕೂಡ ಪ್ರತಿಭಟನೆ ಕಾವು ಜೋರಾಗಿದೆ. ಯಾಕಂದ್ರೆ ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಏನು ಪ್ರಧಾನಿ ಮೋದಿ ಅವರ ಪ್ರತಿಕೃತಿಯನ್ನು ದಹನ ಮಾಡೋ ಮೂಲಕ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದ ಏನು ಬೀದಿಗಿಳಿದಂತ ಪ್ರತಿಭಟನೆಕಾರರು ಯಾವುದೇ ರೀತಿಯಂತ ಸರ್ಕಾರಿ ಸಾರಿಗೆ ಬಸ್ ಅನ್ನು ಹೊರಲಿಕ್ಕೆ ಬಿಡ್ತಾ ಇಲ್ಲ. ಇದರ ಜೊತೆಗೆ ಜಿಲ್ಲಾಡಳಿತ ಕೂಡ ಸರ್ಕಾರಿ ಶಾಲೆಗಳಿಗೆ ರಜೆಯನ್ನು ಕೊಟ್ಟಿದೆ. ಈಗ ಏನಂತಂದ್ರೆ ಬಳ್ಳಾರಿಯ ಬಸ್ ಡಿಪೋದಿಂದ ಏನು ರಾಯಲ್ ವೃತ್ತದವರಿಗೂ ಒಂದು ಮೋದಿ ಅವರ ಪ್ರತಿಕೃತಿಯನ್ನು ಶವಯಾತ್ರೆ ಮೂಲಕ ತರುವ ಮೂಲಕ ಬಾಯಿ ಪಡ್ಕೊಂಡು ಏನು ಪ್ರತಿಕೃತಿ ದಹನ ಮಾಡೋ ಮೂಲಕ ಕಾರ್ಮಿಕರ ಮತ್ತು ಶ್ರಮಿಕರ ವರ್ಗಕ್ಕೆ ಮೋದಿ ಮಾರಕವಾಗಿದ್ದಾರೆ, ಅವರಿಂದ ಯಾವುದೇ ರೀತಿಯಂತ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಅನ್ನೋ ಮಾತನ್ನು ಇಲ್ಲಿಯ ಪ್ರತಿಭಟನಾಕಾರ ಹೇಳ್ತಾ ಇದ್ದಾರೆ. ಸಮೀರಾ, ಪ್ರತಿ ಹಂತಕ್ಕೂ ಕೂಡ ಬಳ್ಳಾರಿಯಲ್ಲಿ ಪ್ರತಿಭಟನೆ ಕಾವು ಜೋರಾಗ್ತಾ ಇದೆ. ಇದೀಗ ರಾಯಲ್ ವೃತ್ತದಲ್ಲಿ ಅಡಿಗೆ ಮಾಡೋ ಮೂಲಕ ಇಲ್ಲೇ ಸ್ಥಳದಲ್ಲಿ ನಡು ಬೀದಿಯಲ್ಲಿ ಅಡಿಗೆ ಮಾಡೋ ಮೂಲಕ ಇಲ್ಲೇ ಊಟ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮೀರಾ, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಗಮನಿಸ್ತಾ ಇದ್ದೀವಿ, ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಈ ರೀತಿಯಾಗಿ ದೃಶ್ಯಗಳು ಕಂಡು ಬರ್ತಾ ಇದ್ದಾವೆ. ಸದ್ಯಕ್ಕೆ ನಾವು ನೋಡ್ತಾ ಇರುವಂತಹ ದೃಶ್ಯ ಗದಗದ ಚಿತ್ರಣ. ಇದು ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಬಸ್ಗಳಿಲ್ಲದೆ ಪರದಾಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಸ್ ಸ್ಟ್ಯಾಂಡ್ ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಬಸ್ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ, ಆದರೆ ಬಸ್ ಮಾತ್ರ ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪರದಾಡ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗದಗದಿಂದ ನೋಡ್ತಾ ಇದ್ವಿ. ಗದಗದ ಚಿತ್ರಣ ಇದು. ಸಾಕಷ್ಟು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿರುವ ವಿದ್ಯಾರ್ಥಿಗಳು ನಾವು ಕಾಲೇಜಿಗೆ ಹೋಗಬೇಕು, ಸ್ಕೂಲ್ಗೆ ಹೋಗಬೇಕು ಅಂತ ಹೇಳಿ ವೇಟ್ ಮಾಡ್ತಾ ಇದ್ದಾರೆ. ಆದರೆ ಬಸ್ಗಳನ್ನು ಹೋಗೋದಕ್ಕೆ ಮಾತ್ರ ಪ್ರತಿಭಟನಾಕಾರರು ಬಿಡ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮೃತ್. ನಮ್ಮ ಜೊತೆ ಗದಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಮೃತ್, ಗದಗದ ಚಿತ್ರಣ ಹೇಗಿದೆ? ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಜಮಾವಣೆಗೊಂಡಿದ್ದಾರೆ ಬಸ್ ಸ್ಟಾಪ್ ನಲ್ಲಿ. ಹಾಗಾದ್ರೆ ಬಸ್ಗಳ ಸಂಚಾರ ಅಲ್ಲೂ ಕೂಡ ಸ್ಥಗಿತ ಆಗಿದೆಯಾ? ಏನ್ ಕಥೆ ಅಂತ? ಭಾರತ ಬಂದ್ ಹಿನ್ನೆಲೆಯಲ್ಲಿ ಕೂಡ ನಿನ್ನೆ ಸಂಪೂರ್ಣ ಗದಗ ಜಿಲ್ಲೆಯಲ್ಲಿ ಸ್ತಬ್ಧ ಆಗಿದೆ ಅಂತ ಹೇಳ್ಬೋದು. ಆದ್ರೆ ನಿನ್ನೆ ಸಾರಿಗೆ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧ ಆಗಿತ್ತು. ಆದ್ರೆ ಇವತ್ತು ಕೂಡ ಸಾರಿಗೆ ಸಂಚಾರ ಏನು ಆರಂಭ ಆಗುತ್ತೆ ಅನ್ನೋ ಒಂದು ಮಾಹಿತಿ ನೆಲೆಯಲ್ಲಿ ಗದಗ ಜಿಲ್ಲೆಯ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಪ್ರಯಾಣಿಕರಾಗಿರ್ಬೋದು ಏನು ಬೆಳ್ಳಂಬೆಳಗ್ಗೆ ಗದಗ ನಗರಕ್ಕೆ ಆಗಮಿಸಿದ್ರು. ಈ ಹಿನ್ನೆಲೆಯಲ್ಲಿ ದಿಢೀರ್ನಲ್ಲಿ KSRTC ಏನು ನಿರ್ಣಯ ಆಗಿತ್ತು, ಸಾರಿಗೆ ಬಸ್ ಅನ್ನ ಬಿಡಬಾರ್ದು ಅಂತ ಏನು ಒಂದು ಆದೇಶ ಆಯಿತು. ಆ ಹಿನ್ನೆಲೆ ಒಳಗಡೆ ಏನು ಗ್ರಾಮೀಣ ಭಾಗದಂತ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಏನು ಪ್ರಯಾಣಿಕರಾಗಿರ್ಬೋದು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಏನು ಈಗ 10 ಗಂಟೆಯ ನಂತರ ಏನು ಸಾರಿಗೆ ಬಸ್ ಏನು ಒಂದೊಂದಾಗಿ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಬೆಳಗ್ಗೆಯಿಂದ ಗದಗ ಜಿಲ್ಲೆಯ ಜನರಿಗೆ ಒಂಥರ ಏನು ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಗಳಿಗೆ ಹೋಗಬೇಕು ಹೋಗಬಾರ್ದು ಅನ್ನೋ ಗೊಂದಲದಲ್ಲಿ ಇದ್ರು. ಆದ್ರೆ 10 ಗಂಟೆ ನಂತರ ಸ್ವಲ್ಪ ನಿರಂತರ ಆಗಿದೆ ಅಂತ ಹೇಳ್ಬೋದು. ಸಮೀರಾ, ಓಕೆ, ಈಗ ವಿದ್ಯಾರ್ಥಿಗಳು ಏನ್ ಹೇಳ್ತಾ ಇದ್ದಾರೆ ಅಮೃತಲ್ಲಿ? ಯಾಕಂತ ಹೇಳಿದ್ರೆ ಕಾಲೇಜ್ಗೆ ಹೋಗ್ಬೇಕು ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ. ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿ? ಎಷ್ಟಂದ್ರೆ ಬೆಳಿಗ್ಗೆನೂ ಕೂಡ ಇನ್ನು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಗೊಂದಲವನ್ನು ನೀನಲ್ಲಿ ಇದ್ರು ಅಂತ ಹೇಳ್ಬೋದು. ಯಾಕಂತಂದ್ರೆ ಬೆಳಗ್ಗೆ ನಾವು ಕಾಲೇಜ್ಗೆ ಹೋಗ್ಬೇಕು, ಬಸ್ನಲ್ಲಿ ಬಂದು ಪ್ರಯಾಣ ಮಾಡಿಕೊಂಡು ಕಾಲೇಜ್ಗೆ ಹೋಗ್ಬೇಕು. ಆ ಸಂದರ್ಭದಲ್ಲಿ ಬಸ್ಸಲ್ಲದೆ ನಾವು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಈಗ 10 ಗಂಟೆ ನಂತರ ಬಸ್ ಆರಂಭ ಆಗಿದೆ. ಆರಂಭ ಆದ ನಂತರ ಇನ್ನು ಮೇಲೆ ಕಾಲೇಜುಗಳು ಆರಂಭ ಆಗಿರ್ತವೆ. ಇನ್ನು ಮೇಲೆ ನಾವು ಏನ್ ಮಾಡೋಣ ಅನ್ನೋ ಒಂದು ಗೊಂದಲದಲ್ಲಿದೆ. ಒಟ್ಟಾರೆಯಾಗಿ 10 ಗಂಟೆ ನಂತರ ಬಸ್ ಓಡಾಡುವ ಹಿನ್ನೆಲೆ ಒಳಗಡೆ ಪ್ರಯಾಣಿಕರು ಮತ್ತು ಏನು ವಿದ್ಯಾರ್ಥಿಗಳು ನಿರಂತರ ಆಗಿರುವಂತ ಹೇಳ್ಬೋದು. ಸಮೀರಾ.